ಇವತ್ತು ನಾನಿದ್ದೀನಿ ಚೆನ್ನೈಯಲ್ಲಿ. ಈ ಹೈ ಟೆಂಪರೇಚರ್ಗೆ ಒಂದು ಹೈ ವೋಲ್ಟೇಜ್ ಆರ್ಕಿಟೆಕ್ಚರ್ ಇರೋ ಎಲೆಕ್ಟ್ರಿಕ್ ಬೈಕ್ ನ ತೋರ್ಸೋಣ ಅಂತ ಬಂದಿದ್ದೀನಿ ರಾಪ್ಟಿ HV ಹೆಡ್ ಕ್ವಾರ್ಟರ್ಸ್ಗೆ. ಸೊ ಇದೇನೆ ರಾಪ್ಟಿ HV T30. ಮೊದಲನೇದಾಗಿ T30 ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಆಕ್ಚುಲಿ ಇಲ್ಲಿ ನಿಂತಿರೋದು T30S ಅಂತ ಸ್ಪೋರ್ಟ್ ವೇರಿಯಂಟ್. ನಾರ್ಮಲ್ ವೇರಿಯಂಟ್ ಬಂದು T30 ಅಂತ. ಸೊ ಸ್ಪೋರ್ಟ್ ವೇರಿಯಂಟ್ಗೂ T30ಗೂ ಏನು ಅಷ್ಟೊಂದು ವ್ಯತ್ಯಾಸ ಇಲ್ಲ. ಜಸ್ಟ್ ಬ್ಯಾಕ್ ಸೈಡ್ ಅಲ್ಲಿ ಬರುವಂತಹ ನಂಬರ್ ಪ್ಲೇಟ್ ಹೋಲ್ಡರ್ ಪ್ಲೇಸ್ಮೆಂಟ್ ಏನಿದೆ ಅದು ಮತ್ತೆ ಇಂಡಿಕೇಟರ್ಸ್ ನಿಮಗೆ ಮೇಲ್ಗಡೆ ಬರುತ್ತೆ T30 ನಲ್ಲಿ. ಸೊ T30S ನಲ್ಲಿ ಈ ರೀತಿ ಸ್ಪೋರ್ಟಿವ್ ಬರುತ್ತೆ ಮತ್ತೆ ಆಸ್ಥೆಟಿಕ್ಸ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಈ ಒಂದು ಕಲರ್ ಕೂಡ ಆಡ್ ಆಗುತ್ತೆ. ರೆಡ್ ಕಲರ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸ್ಪೋರ್ಟ್ ಎಡಿಷನ್. ಮಿಕ್ಕಿದಂತೆ ಪ್ರೈಸ್ ಆಗ್ಲಿ ಅಥವಾ ಫೀಚರ್ಸ್ ಆಗ್ಲಿ ಎಲ್ಲವೂ ಕೂಡ ಸೇಮ್ ಟು ಸೇಮ್ ಇರುತ್ತೆ. ಹಾಗಾಗಿ ನಾನು ಈ ಬೈಕ್ ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. HV ಅಂದ್ರೆ ಹೈ ವೋಲ್ಟೇಜ್ ಅಂತ. ಆಕ್ಚುಲಿ ಇದು 240 ವೋಲ್ಟ್ ಹೈ ವೋಲ್ಟೇಜ್ ಆರ್ಕಿಟೆಕ್ಚರ್ ನಲ್ಲಿ ಬಂದಿರುವಂತಹ ದೇಶದ ಏಕೈಕ ಎಲೆಕ್ಟ್ರಿಕ್ ಬೈಕ್. ಸೊ ಇದರಲ್ಲಿ ಬರುವಂತಹ 5.4 kWh ಬ್ಯಾಟರಿ ಪ್ಯಾಕ್ ನಮಗೆ 200 ಕಿಲೋಮೀಟರ್ಸ್ IDC ರೇಂಜ್ ನ ಕೊಡುತ್ತೆ. ನಿಮಗೆ ನಾರ್ಮಲ್ ಡೇ ಟು ಡೇ ರಿಯಲ್ ರೇಂಜ್ ನ ಹೇಳಬೇಕು ಅಂದ್ರೆ 120 ಇಂದ 140 ತನಕ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕಂಫರ್ಟ್ ಮೋಡ್. ಸೊ ಒಳಭಾಗದಲ್ಲಿ ಏನ್ ನೋಡ್ತಾ ಇದೀವಿ, ಇದು 22 ಕಿಲೋವ್ಯಾಟ್ ಮೋಟಾರ್, ಬೆಲ್ಟ್ ಡ್ರಿವನ್ ಮೋಟಾರ್ ಇಲ್ಲಿ ಕೊಟ್ಟಿರೋದು. ಇದು ಆಲ್ಮೋಸ್ಟ್ ಒಂದು 29.5 ಇಂದ 30 HP ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. 250 to 300 cc ಬೈಕಿಗೆ ಸಮ ಅಷ್ಟು ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತೆ ವಿತ್ 70 Nm ಟಾರ್ಕ್. ಸೊ ಇಷ್ಟೊಂದು ಟಾರ್ಕ್ ಇರೋದ್ರಿಂದ ಇನ್ಸ್ಟೆಂಟ್ ಆಗಿ ಥ್ರಾಟಲ್ ರೆಸ್ಪಾನ್ಸ್ ಸಿಗುತ್ತೆ ಮತ್ತೆ ಟಾಪ್ ಸ್ಪೀಡ್ ನ 135 km/h ಕ್ಲೇಮ್ ಮಾಡಿದ್ದಾರೆ ಕಂಪ್ನಿಯವರು. ಸೊ ಅದಾದ್ಮೇಲೆ ಇದರಲ್ಲಿ ಬರೋದು CC ಅಷ್ಟು ಚಾರ್ಜಿಂಗ್ ಕ್ಯಾಪಬಿಲಿಟಿ. ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ, ನೀವು ಒಂದು ಕಾರ್ನ ಹೇಗೆ ಚಾರ್ಜ್ ಮಾಡ್ತೀರೋ ಅದೇ ರೀತಿ ಸೊ ಈ ಒಂದು ಬೈಕ್ನ ಕೂಡ ಚಾರ್ಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಕಾರ್ ಚಾರ್ಜಿಂಗ್ ಸ್ಟೇಷನ್ನ ಇಲ್ಲಿ ಸೆಟಪ್ ಮಾಡಿದ್ದಾರೆ, ಝಿಯಾನ್ ಹೆವಿ ಚಾರ್ಜಿಂಗ್ ಸ್ಟೇಷನ್. ಸೊ ಇದು ನಿಮಗೆ ಆಕ್ಚುಲಿ ನಾರ್ಮಲ್ ಆಗಿ ಕಾರ್ಗಳನ್ನ ಚಾರ್ಜ್ ಮಾಡೋದನ್ನ ನೋಡಿರ್ತೀರಿ, ಅಂದ್ರೆ ಹೈವೇ ಪಕ್ಕದಲ್ಲೂ ಇದನ್ನೇ ಹಾಕಿರ್ತಾರೆ ಆಲ್ಮೋಸ್ಟ್. ಬಟ್ ಈ ಒಂದು ಚಾರ್ಜರು ಬೈಕಿಗೆ ಕನೆಕ್ಟ್ ಆಗಿದೆ ನೋಡಿ ಇಲ್ಲಿ. ಸೊ ಈ ರೀತಿ ಬೈಕಿಗೆ ಕನೆಕ್ಟ್ ಆಗಿ ಚಾರ್ಜ್ ಆಗ್ತಾ ಇದೆ. ಆಕ್ಚುಲಿ ಇಲ್ಲಿ ನೋಡ್ಬೋದು. ಸೊ ಗಾಡಿ ಫುಲ್ಲು ಓಪನ್ ಆಗಿದೆ, ಯಾಕೆಂದ್ರೆ ಇದು R&D ಟೀಮ್ ಗಾಡಿ. ಸೊ ಹಾಗಾಗಿ ಜೊತೆಗೆ ಇದು 20 to 80% ಜಸ್ಟ್ 36 ಮಿನಿಟ್ಸ್ ಅಲ್ಲಿ ಇದು ಚಾರ್ಜ್ ಆಗುತ್ತೆ. ಅದು DC ಚಾರ್ಜಿಂಗ್. ಸೊ ನೀವು ಕಾರ್ ಚಾರ್ಜಿಂಗ್ ಸ್ಟೇಷನ್ಸ್ ಅಲ್ಲಿ ಹಾಕಿದಾಗ ಮಾತ್ರ ಈ ಒಂದು ಕಂಡೀಷನ್ ಅಪ್ಲೈ ಆಗುತ್ತೆ. ಆಲ್ಮೋಸ್ಟ್ 1 hour ಅಲ್ಲೆಲ್ಲ ನಿಮಗೆ ಫುಲ್ ಚಾರ್ಜ್ ಆಗೋಗುತ್ತೆ. ಸೊ AC ಚಾರ್ಜಿಂಗ್ ಹಾಕೊಂಡಾಗ ಮನೆಯಲ್ಲಿ ನಿಮಗೆ 1 ನಿಮಿಷಕ್ಕೆ 1%. ಸೊ 1 ಕಾಲರಿಂದ 2 ಗಂಟೆ ಅಷ್ಟರೊಳಗೆ ನಿಮಗೆ ಫುಲ್ ಚಾರ್ಜ್ ಆಗ್ಬಿಡುತ್ತೆ ಗಾಡಿ. ಇದರಲ್ಲಿ 3 ರೈಡ್ ಮೋಡ್ಸ್ ಬರುತ್ತೆ, ಕಂಫರ್ಟ್, ಪವರ್ ಮತ್ತೆ ಸ್ಪ್ರಿಂಟ್ ಅಂತ. ಸೊ ನಿಮಗೆ ಆಸ್ ಪರ್ ರೈಡ್ ಮೋಡ್ಸ್ ನಿಮಗೆ ಆಕ್ಸಲರೇಷನ್ ಕೂಡ ಚೇಂಜಸ್ ಆಗುತ್ತೆ ಮತ್ತೆ ಪವರ್ ಔಟ್ಪುಟ್ ಕೂಡ ಚೇಂಜಸ್ ಆಗುತ್ತೆ. ಮತ್ತೆ ಇದರಲ್ಲಿ 3 ರೀಜನ್ ಮೋಡ್ ಕೊಟ್ಟಿದ್ದಾರೆ. ಸೊ ಲೆವೆಲ್ 1, 2, 3 ಅಂದ್ರೆ R1, R2, R3 ಅಂತ. R1 ಇಸ್ ದ ಲೋಯೆಸ್ಟ್. ಸೊ ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ ಅದು ಫೀಲ್ ಆಗುತ್ತೆ. R1 ನಿಮಗೆ ಕಮ್ಮಿ ರೀಜನ್ ಆಗುತ್ತೆ, R3 ನಲ್ಲಿ ಜಾಸ್ತಿ ರೀಜನ್ ಆಗುತ್ತೆ. ಸೊ 4ನೇದು ಬಂದು ಆಫ್. ಸೊ ರೀಜನ್ ನ ಆಫ್ ಕೂಡ ಮಾಡ್ಕೋಬಹುದು. 4 ರೀಜನ್ ಮೋಡ್ ಅಂತಾನೆ ಹೇಳ್ಬೋದು. ಇದು ಡಿಸೈನ್ ವೈಸ್ ಬರೋಣ, ಕಂಪ್ಲೀಟ್ಲಿ ಏರೋಡೈನಮಿಕ್ ಸ್ಟ್ರಕ್ಚರ್, ತುಂಬಾ ಸ್ಲೀಕ್ ಆಗಿದೆ. ಗಾಳಿಯಲ್ಲಿ ಹೋಗ್ತಾ ಇದ್ರೆ ನುಕ್ಕೊಂಡು ಹೋಗ್ಬೇಕು ಆ ರೀತಿಯಾಗಿ ಒಂದು ಡಿಸೈನ್ ನಾವಿಲ್ಲಿ ನೋಡ್ಬೋದು. ಇಲ್ಲಿ HV ಟೆಕ್ ಅಂತ ಇಲ್ಲಿ ಬರ್ದಿದೆ ನೋಡಿ ಒಳಗಡೆ. ಮತ್ತೆ ಸ್ಪೋರ್ಟ್ ಬ್ಯಾಡ್ಜಿಂಗ್ ಇದೆ. ಇನ್ನು ಫ್ರಂಟ್ ಇಂದ ನೋಡೋದಾದ್ರೆ ಅನಿಮಲಿಸ್ಟಿಕ್ ವ್ಯೂ ಇದೆ. ಸೊ ಈ ಒಂದು ವ್ಯೂ ನಲ್ಲಿ ನಾವು ಇಲ್ಲಿ ನೋಡಬಹುದು LED ಹೆಡ್ಲೈಟ್ಸ್ ಇದೆ. ಕೆಳಭಾಗದಲ್ಲಿ ಇರೋದು ಲೋ ಬೀಮ್, ಮೇಲ್ಭಾಗದಲ್ಲಿ 2 ಐ ಬೀಮ್ ಇದೆ ಮತ್ತೆ LED ಇಂಡಿಕೇಟರ್ಸ್ ಕೂಡ ನೋಡಬಹುದು. ನಂಬರ್ ಪ್ಲೇಟ್ ಹೋಲ್ಡರ್ ಇದೆ. ರೋಡ್ ಪ್ರೆಸೆನ್ಸ್ ಕೂಡ ಜಾಸ್ತಿ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಸಸ್ಪೆನ್ಷನ್ ಏನ್ ನೋಡ್ತಾ ಇದೀವಿ, ಇದು 37 mm USD ಸಸ್ಪೆನ್ಷನ್, ಅಂದ್ರೆ ಅಪ್ಸೈಡ್ ಡೌನ್ ಫೋರ್ಕ್. ನಮಗೆ ಹೈವೇಲಿ ಒಳ್ಳೆ ಸ್ಟೆಬಿಲಿಟಿ ಕೊಡುತ್ತೆ ಮತ್ತೆ ಕಾರ್ನರಿಂಗ್ ಸ್ಟೆಬಿಲಿಟಿ ಕೂಡ ಸಿಗುತ್ತೆ. ಅದಾದ್ಮೇಲೆ ಟೈರ್ ಏನ್ ನೋಡ್ತಾ ಇದೀವಿ, ಇದು ಫ್ರಂಟ್ 110 ಸೆಕ್ಷನ್ R17. ಆಕ್ಚುಲಿ ಫ್ರಂಟ್ ಅಲ್ಲೂ ಕೂಡ ರೇಡಿಯಲ್ ಟೈರ್ಸ್ ನ ಕೊಟ್ಟಿದ್ದಾರೆ ಮತ್ತೆ ಅಲಾಯ್ ವೀಲ್ಸ್ ನ ನೋಡಬಹುದು 17 ಇಂಚಸ್. ಇಲ್ಲಿ ನೋಡ್ತಿರೋ ಬ್ರೇಕ್ಸ್ ಏನಿದೆ, ಇದು 320 mm ಬೈಬ್ರೇಕ್ ಸೆಟಪ್ ಡಿಸ್ಕ್ ಬ್ರೇಕ್ಸ್ ನ ಕೊಟ್ಟಿದ್ದಾರೆ ವಿತ್ ABS ರಿಂಗ್ ನ ಕೂಡ ನೋಡಬಹುದು. ಡ್ಯುಯಲ್ ಚಾನಲ್ ABS ಆಸ್ ಎ ಸ್ಟ್ಯಾಂಡರ್ಡ್ ಬರುತ್ತೆ. ಸೊ ಇದಿಷ್ಟು ಫ್ರಂಟ್ ಇಂದ ನಮಗೆ ವಿಸಿಬಲಿ ಕಾಣಿಸ್ತಾ ಇದೆ. ಸೊ ಸೀಟ್ ನ ವಿಚಾರದಲ್ಲಿ ಮಾತಾಡೋದಾದ್ರೆ ಕಂಫರ್ಟ್ ಚೆನ್ನಾಗೇ ಇದೆ. ಸೊ ಸಿಟಿ ಯೂಸೇಜ್ಗೋಸ್ಕರ ಮಾಡಿಸ್ದಂಗಿದೆ ಕಂಫರ್ಟ್. ಮತ್ತೆ 790 mm ಸೀಟ್ ಹೈಟ್ ಕೊಟ್ಟಿರೋದ್ರಿಂದ ಒಂದು ಆವರೇಜ್ ಇಂಡಿಯನ್ 5'8", 5'7" ಇದ್ರು ಆರಾಮಾಗಿ ಆಕ್ಸೆಸ್ ಮಾಡ್ಕೋಬಹುದು. ಮತ್ತೆ ಫುಟ್ ಪ್ಯಾಕ್ ಕೂಡ ಸ್ವಲ್ಪ ರೈಸ್ಡ್ ಆಗಿದೆ, ಹಾಗಾಗಿ ಸ್ಪೋರ್ಟಿವ್ ಸ್ಟ್ರಕ್ಚರ್ ಕೂಡ ಕೊಡುತ್ತೆ. ಮತ್ತೆ ಹ್ಯಾಂಡಲ್ ಬಾರ್ ಅಪ್ರೈಟ್ ಆಗಿರೋದ್ರಿಂದ ನಿಮಗೆ ಕೈ ಮತ್ತೆ ಭುಜ ಅಷ್ಟೊಂದು ನೋವು ಬರಲ್ಲ. ಸೊ ಬ್ಯಾಕ್ ಸೈಡ್ ಗೆ ಬರೋದಾದ್ರೆ ಇದರಲ್ಲಿ 230 mm ಡಿಸ್ಕ್ ಬ್ರೇಕ್ ನ ಇಲ್ಲಿ ಕೊಟ್ಟಿದ್ದಾರೆ ವಿತ್ ABS ರಿಂಗ್, ಡ್ಯುಯಲ್ ಚಾನಲ್ ABS ಮತ್ತೆ ಸ್ವಿಂಗ್ ಆರ್ಮ್ ಕೂಡ ಅಲ್ಯೂಮಿನಿಯಮ್ದು. ಮೋನೋಶಾಕ್ ಸಸ್ಪೆನ್ಷನ್ ಬ್ಯಾಕ್ ಸೈಡ್ ಅಲ್ಲಿ ಇದೆ, ಸ್ವಲ್ಪ ಮೇಲ್ಗಡೆ ಪ್ಲೇಸ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. T30 ಬ್ಯಾಡ್ಜಿಂಗ್ ಅಂತೂ ಸೈಕ್ ಆಗಿ ಮಾಡಿದ್ದಾರೆ ನೋಡಿ. ಮೇಲ್ಭಾಗದಲ್ಲಿ ಈ ಬ್ಲಾಕ್ ಫಿನಿಶಿಂಗ್ ಮತ್ತೆ ಇಲ್ಲಿ ರೆಡ್ ಫಿನಿಶಿಂಗ್. ಸೊ ಡ್ಯುಯಲ್ ಟೋನ್ ಒಂಥರ RCB ಲುಕ್ ತರ ಬಂದಿದೆ ಒಂಥರ. ಸೊ ಈ ರಿಯರ್ ಟೈರ್ ನಲ್ಲಿ ನಮಗೆ ಇಂಡಿಕೇಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿತ್ ನಂಬರ್ ಪ್ಲೇಟ್ ಹೋಲ್ಡರ್. LED ಟೈಲ್ ಲೈಟ್ಸ್ ತುಂಬಾನೇ ಯೂನಿಕ್ ಆಗಿದೆ ಡಿಸೈನ್. ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಶಿಸ್ಟದಲ್ಲಿ ಬರೋದಾದ್ರೆ ರೈಟ್ ಸೈಡ್ ಅಲ್ಲಿ ನಾವು ನೋಡಬಹುದು, ಇಲ್ಲಿ ಫಂಕ್ಷನ್ ಬಟನ್ ಇದೆ. ಸೊ ಫಾರ್ ಎಕ್ಸಾಂಪಲ್ ನೀವು ಬ್ಲೂಟೂತ್ ಆಪ್ಷನ್ಸ್ ಎಲ್ಲ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಫಂಕ್ಷನ್ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಕಿಲ್ ಸ್ವಿಚ್ ಇದೆ ನೋಡಿ. ಸೊ ಕಿಲ್ ಸ್ವಿಚ್ ತುಂಬಾನೇ ಸ್ಮಾರ್ಟ್ ಆಗಿದೆ. ಸೊ ಮತ್ತೆ ಯೂನಿಕ್ ಆಗಿದೆ. ಈ ತರ ಡಿಸೈನ್ ನಾನು ನೋಡಿಲ್ಲ. ಇದು ಆಫ್, ಇದು ಆನ್ ಮತ್ತೆ ಸ್ಟಾರ್ಟ್. ಸೊ ಈ ರೀತಿ ಬ್ರೇಕ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ಗಾಡಿನ. ಅದಾದ್ಮೇಲೆ ಇಲ್ಲಿ ಹಜಾರ್ಡ್ ಲೈಟ್ ನ ಸಹ ಕೊಟ್ಟಿದ್ದಾರೆ.
ಸೊ ಲೆಫ್ಟ್ ಸೈಡಲ್ಲಿ ನೋಡೋದಾದ್ರೆ ಫುಲ್ಲು ತುಂಬಿಸಿಟ್ಟಿದ್ದಾರೆ ನೋಡಿ. ಇಲ್ಲಿ ರೈಡ್ ಮೋಡ್ಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬಟನ್ ಇದೆ. ಅದಾದ್ಮೇಲೆ ಇಲ್ಲಿ ಪಾರ್ಕಿಂಗ್ ಮೋಡ್ ಬಟನ್ ಇದೆ, ಬ್ಯಾಕ್ ಸೈಡ್ ಮತ್ತು ಫ್ರಂಟು ಅಪ್ ಟು 3 km/h ಅಲ್ಲಿ ಹೋಗುತ್ತೆ. ಅದಾದ್ಮೇಲೆ ಇಲ್ಲಿ ಟಾಗಲ್ ಸ್ವಿಚಸ್ ಇದೆ. ಇದರಲ್ಲಿ ನೀವು ರೀಜನ್ ಮೋಡ್ಸ್ನ ಕೂಡ ಚೇಂಜಸ್ ಮಾಡ್ಕೋಬಹುದು ಆನ್ ದಿ ಗೋ. ಅದಾದ್ಮೇಲೆ ಸೆಟ್ ಬ್ಯಾಕ್, ಸೊ ಇದು ಟಚ್ ಸ್ಕ್ರೀನ್ಗೋಸ್ಕರ ಇಲ್ಲಿ ಕೊಟ್ಟಿದ್ದಾರೆ. ಅಥವಾ ನೀವು ಆ್ಯಕ್ಚುಲಿ ಸ್ಕ್ರೀನ್ನ ಕೂಡ ಕಂಪ್ಲೀಟ್ ಆಗಿ ಟಚ್ ಸ್ಕ್ರೀನ್ ನೀವು ಆಕ್ಸೆಸ್ ಮಾಡ್ಕೋಬೋದು. 7 ಇಂಚ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇಂಡಿಕೇಟರ್ಸ್ ಕೂಡ ನಾವು ಇಲ್ಲಿ ನೋಡ್ಬೋದು, ಮತ್ತು ಹಾರ್ನ್. ಸೊ ಸ್ಪೆಷಲ್ ಫೀಚರ್ ಬಂದು ಕ್ರೂಸ್ ಕಂಟ್ರೋಲ್. ಸೊ ಈ ಒಂದು ಕ್ರೂಸ್ ಕಂಟ್ರೋಲ್ ಏನಿದೆ ಇದನ್ನ ಕೂಡ ನೀವು ಗಾಡಿ ಓಡಿಸ್ಬೇಕಾದ್ರೆ ಒಂದು ಸರ್ಟೈನ್ ಸ್ಪೀಡ್ ಲಿಮಿಟಲ್ಲಿ ಸೆಟ್ ಮಾಡಿದ್ರೆ ನೀವು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಕೂಡ ಮಾಡ್ಕೋಬೋದು. ಅದಾದಮೇಲೆ ಹಿಂಭಾಗದಲ್ಲಿರೋ ಒಂದು ಬಟನ್ಸ್ನ ನೋಡೋದಾದ್ರೆ ಇದರಲ್ಲಿ ಪಾಸ್ ಲೈಟ್ ಇದೆ ಮತ್ತು ಹೈ ಬೀಮ್ ಲೈಟ್ ಇದೆ. ಸೊ ಎರಡೂ ಕೂಡ ಇಂಟಿಗ್ರೇಟೆಡ್ ಇಲ್ಲಿ ನೋಡ್ಬೋದು. ಸೊ ಇದು ಒಂದು ಸ್ಪೆಷಲ್ ಬಟನ್. ಆ್ಯಕ್ಚುಲಿ ಎರಡೂ ಕೂಡ ಬ್ಲೂಟೂತ್ಗೋಸ್ಕರ ಇಂಟಿಗ್ರೇಟ್ ಮಾಡಿದ್ದಾರೆ, ಸ್ಪೆಷಲ್ ಫೀಚರ್ಸ್ನ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೋಸ್ಕರ. 7 ಇಂಚ್ ಟಚ್ ಸ್ಕ್ರೀನ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. 93% ಬ್ಯಾಟ್ರಿ ಅಂತ ತೋರಿಸ್ತಾ ಇದೆ. ಆಮೇಲೆ ಇಲ್ಲಿ ನೆಟ್ವರ್ಕು, ಬ್ಲೂಟೂತ್, ನ್ಯಾವಿಗೇಷನ್, ಟೈಮು, ಸೊ ಇವೆಲ್ಲ ತೋರಿಸ್ತಾ ಇದೆ. ಅದಾದಮೇಲೆ ನೇಮು ಮತ್ತು ಸೇವ್ ಮಾಡ್ಕೋಬೋದು. ಇವಾಗ ಆ್ಯಕ್ಚುಲಿ ಕಂಫರ್ಟ್ ಮೋಡಲ್ಲಿದೆ. 139 km ರೇಂಜ್ನ ತೋರಿಸ್ತಾ ಇದೆ 93% ಅಲ್ಲಿ. ನೀವು ಮೋಡ್ಸ್ನ ಆ್ಯಕ್ಚುಲಿ ಚೇಂಜ್ ಮಾಡಿಕೊಂಡ್ರೆ ನೋಡಿ, ಪವರು, ಅದಾದ್ಮೇಲೆ ಸ್ಪ್ರಿಂಟು. ಸೊ ರೇಂಜ್ ಚೇಂಜ್ ಆಗ್ತಾ ಹೋಗುತ್ತೆ ಈ ರೀತಿ. ಮತ್ತು ಇಲ್ಲಿ ಕೆಳಗಡೆ ಟ್ರಿಪ್ ಎ ಇದೆ, ಟ್ರಿಪ್ ಬಿ, ಆಮೇಲೆ ಓಡೋಮೀಟರ್. ಸೊ ಇದಿಷ್ಟು ಇದೆ. ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ರೀಸೆಟ್ ಆಗುತ್ತೆ. ಸೊ ರೈಟ್ ಸೈಡಲ್ಲಿರೋ ಐಕಾನ್ಸ್ನ ನೋಡೋದಾದ್ರೆ ಇದರಲ್ಲಿ ಸೈಡ್ ಸ್ಟ್ಯಾಂಡ್, ಮೋಟಾರ್ ಕಟ್ ಆಫ್ ಐಕಾನ್ ಕೂಡ ಇದೆ. ಅದಾದಮೇಲೆ ABS ಇದೆ. ಅದಾದಮೇಲೆ ಇಲ್ಲಿ ಬ್ಯಾಟ್ರಿ ಟೆಂಪ್ರೇಚರ್ ಏನೋ ಇಲ್ಲಿ ಆ್ಯಕ್ಚುಲಿ ಬ್ಲೂ ಕಲರ್ ತೋರಿಸ್ತಾ ಇದೆ, ಅಂದರೆ ನಾರ್ಮಲ್ ಆಗಿದೆ ಅಂತ ಅರ್ಥ. ಇದು ಲೋ ಬೀಮು. ಅದಾದಮೇಲೆ ಇಲ್ಲಿ ಕಿಲ್ ಸ್ವಿಚ್ ಆನ್ ಆಗಿದೆ ಅಂತ. ಸೊ ಕಿಲ್ ಸ್ವಿಚ್ನ ಆ್ಯಕ್ಚುಲಿ ಸೊ ಈ ಥರ ಮಾಡಿದ ತಕ್ಷಣ ಕಿಲ್ ಸ್ವಿಚ್ ಐಕಾನ್ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ. ಅದಾದಮೇಲೆ ಮೇಲ್ಗಡೆಯಿಂದ ಸೊ ಈ ರೀತಿ ಹೇಳಿದ್ರೆ ಸೇಮ್ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತಲ್ಲ, ಸೊ ಒಂದು ಕಂಟ್ರೋಲ್ ಪ್ಯಾನಲ್ ಏನಿರುತ್ತೋ ಆ ರೀತಿಯಾಗಿ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಬ್ರೈಟ್ನೆಸ್ನ ನೀವು ಸೊ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಸೊ ಲೈಟ್ ಮೋಡು, ಡಾರ್ಕ್ ಮೋಡು. ಸೊ ಎಷ್ಟು ಇನ್ಸ್ಟೆಂಟಾಗಿ ಸ್ವಿಚ್ ಆಗ್ತಾ ಇದೆ ಅಂತ ನೋಡಿ. ಬಟ್ ನನಗೆ ಒಂದು ಮೈನಸ್ ಅಂತ ಏನು ಅನ್ನಿಸ್ತು ಅಂದರೆ, ಡಿಸ್ಪ್ಲೇನಲ್ಲಿ ಇರುವಂತಹ ಡಿಜಿಟ್ಸು ಈ ನಾರ್ಮಲ್ ಟ್ರಾಫಿಕ್ನಲ್ಲಿ ಕೂತಿದ್ದಾಗ ತುಂಬ ದೂರದಿಂದ ಕೂತಿರ್ತೀವಲ್ಲ, ನೋಡಿದ್ರೆ ಅಷ್ಟು ಈಸಿಯಾಗಿ ಕಾಣಲ್ಲ. ನಾವು ನಿಂತ್ಕೊಂಡಿದ್ದಾಗ ಒಂಚೂರು ಝೂಮ್ ಹಾಕಿ ನೋಡಿದ್ರೆ ಇಲ್ಲಿ ಕಾಣುತ್ತೆ ಸೊ ಯಾವ ರೀತಿ ಇದೆ ಅಂತ. ಸೊ ನೆಕ್ಸ್ಟ್ ಬಂದು ನ್ಯಾವಿಗೇಷನು. ಸೊ ಇಲ್ಲಿ ನ್ಯಾವಿಗೇಷನ್ ನೋಡೋದಾದ್ರೆ ಇಲ್ಲಿ ನೀವು ನಿಮಗೆ ಯಾವ ಲೊಕೇಶನ್ ಬೇಕೋ ಆ ಲೊಕೇಶನ್ ಹಾಕ್ಬಿಟ್ಟು ನೀವು ಎಲ್ಲಿಗೆ ಬೇಕಾದ್ರೂ ನೀವು ಲೊಕೇಶನ್ ಹಾಕೊಂಡು ಹೋಗ್ಬೋದು ಆರಾಮಾಗಿ. ರ್ಯಾಪ್ಟಿ ಮ್ಯಾಪ್ಸ್ ಇನ್ಬಿಲ್ಟ್ ಕೊಟ್ಟಿರೋದ್ರಿಂದ ಅದರಲ್ಲೇ ನಿಮಗೆ ಎಲ್ಲದನ್ನೂ ತೋರಿಸುತ್ತೆ. ಮ್ಯಾಪ್ಸ್ ನಿಮಗೆ ಕ್ಲಿಯರ್ ಪಿಕ್ಚರೇ ಬಂದ್ಬಿಡುತ್ತೆ. ಸೊ 10x10 ನ್ಯಾವಿಗೇಷನ್ ವಿತ್ ಮ್ಯಾಪ್ಸ್, ಕ್ಲಿಯರ್ ಮ್ಯಾಪ್ಸ್ನೇ ನೀವು ನೋಡ್ಬೋದು. ರ್ಯಾಪ್ಟಿ ಮ್ಯಾಪ್ಸ್ ಅವರೇ ಡೆವಲಪ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಅದೊಂದು ಒಳ್ಳೆ ವಿಷಯ. ಸೊ ಇದಿಷ್ಟು ಡಿಸ್ಪ್ಲೇನಲ್ಲಿ ನಮಗೆ ಆಕ್ಸೆಸ್ ಮಾಡೋಕ್ಕೆ ಸಿಗುವಂತಹ ಇಷ್ಟು ಫೀಚರ್ಸ್ನ ನೀವಿಲ್ಲಿ ನೋಡಿದ್ದಾಯಿತು. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡೋದಾದ್ರೆ 164 mm ಕೊಟ್ಟಿದ್ದಾರೆ. ಸೊ ಈ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಇಂಡಿಯನ್ ರೋಡ್ಸಿಗೆ ಸಾಕು. ಆ್ಯಕ್ಚುಲಿ ಬೇರೆ ಬೈಕ್ಸ್ಗಳನ್ನ ನಾನು ನೋಡಿದ್ದೀನಿ 157 mm ಏನೋ ಲಾಸ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ರಿಯಲ್ ಇಂಡಿಯನ್ ರೋಡ್ ಕಂಡೀಷನ್ನಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ನಮ್ಮ ರೈಡ್ ರಿವ್ಯೂನ ನೋಡಿ ತಿಳ್ಕೊಳ್ಳಿ. ಸೊ ರ್ಯಾಪ್ಟಿ HVದು ಕೀ ಫಾಬ್ನ ನೋಡೋದಾದ್ರೆ ಸ್ಮಾರ್ಟ್ ಆಗಿದೆ ನೋಡಿ. ಸೊ ಎರಡೇ ಬಟನ್, ಜಸ್ಟ್ ಲಾಕ್ ಅಂಡ್ ಅನ್ಲಾಕ್. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಫೀಚರ್ ತೋರಿಸ್ತೀನಿ. ಲಾಕ್ ಮಾಡಿಬಿಟ್ಟು ಸೊ ಲಾಂಗ್ ಪ್ರೆಸ್ ಮಾಡಿದರೆ ನೋಡಿ, ಇಲ್ಲಿ ಲಾಕ್ ಆನ್ ಆಯಿತು. ಸೊ ಇದನ್ನು ಮತ್ತೆ ಲಾಂಗ್ ಪ್ರೆಸ್ ಮಾಡಿದರೆ ಅನ್ಲಾಕ್ ಆಯಿತು. ಸೊ ಸೈಡ್ ಲಾಕ್ ಆನ್ ಆ್ಯಂಡ್ ಆಫ್ ಮಾಡೋದು ಈ ರೀತಿ. ಸೊ ಎಕ್ಸ್ಶೋರೂಮ್ ಪ್ರೈಸ್ ಬಂದು T30 ಆಗಲಿ T30S ಆಗಲಿ ಎರಡೂ ಕೂಡ ಸೇಮೇನೆ 2.39 lakhs ಆಗುತ್ತೆ. ಸೊ ಇಷ್ಟು ದೊಡ್ಡ ಚಾರ್ಜಿಂಗ್ ಕೆಪಾಸಿಟಿನ ಕೊಟ್ಟಿರೋದ್ರಿಂದ ಸೊ ಈ ಒಂದು ಪ್ರೈಸ್ ಸ್ಯಾಟಿಸ್ಫೈ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆ ನಮಗೆ ವಾರಂಟಿ ವಿಷಯದಲ್ಲಿ ಮಾತಾಡೋದಾದ್ರೆ ಬೈಕ್, ಕಂಪ್ಲೀಟ್ ಬೈಕ್ ಮೇಲೆ ನಮಗೆ 3 years or 30,000 kilometers ಸ್ಟ್ಯಾಂಡರ್ಡ್ ವಾರಂಟಿ ಸಿಗುತ್ತೆ. ಬಟ್ ಬರೀ ಬ್ಯಾಟ್ರಿ ಮೇಲೆ ನಮಗೆ 8 years or 80,000 kilometers ವಾರಂಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಾನಂತೂ ರ್ಯಾಪ್ಟಿ HVನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾಯ್ತು. ಸೊ ಈ ಒಂದು ಬೈಕ್ ಓಡಿಸೋದಕ್ಕೆ ಹೇಗಿದೆ ಅಂತ ರೈಡ್ ರಿವ್ಯೂ ಹಾಕಿರ್ತೀನಿ, ಮೇಲ್ಗಡೆ ರೆಕಮೆಂಡೇಶನ್ ಕಾಣುತ್ತೆ, ನೀವು ನೋಡ್ಬೋದು. ಸೊ ಈ ವಿಡಿಯೋನ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯಾದಂತಹ ಬೈಕ್ ಮತ್ತೆ ಕಾರ್ ರಿವ್ಯೂ ವಿಡಿಯೋಸ್ ನಿಮಗೆ ಬೇಗ ತಲುಪುತ್ತೆ.